ಹಾಯ್ ಹಲೋ ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಜ್ಕೆ ಕಮ್ಯುನಿಕೇಷನ್ ಪೇಪರ್ನ ಒಂದು ಕೀ ಆನ್ಸರ್ನ ತಿಳಿಯೋಣ. ಇದು ಕಂಪ್ಯೂಟರ್ ವಿಭಾಗವಾಗಿದ್ದು 71ನೇ ಪ್ರಶ್ನೆ. ಫ್ಲಾಪ್ಸ್ನ ವಿಸ್ತೃತ ರೂಪ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಆಪ್ಷನ್ 2 ಕರೆಕ್ಟಾಗಿದೆ. ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್ ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೆಕ್ಸ್ಟು 72ನೇ ಪ್ರಶ್ನೆ. ಈ ಕೆಳಗಿನವುಗಳನ್ನು CPU ಕಾರ್ಯಕ್ರಮಗಳ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 2 ನೋಡಿ. ಡಿಕೋಡ್, ಫೆಚ್, ಎಕ್ಸಿಕ್ಯೂಟ್ ಮತ್ತು ಸ್ಟೋರ್. ನೆಕ್ಸ್ಟ್ 73ನೇ ಪ್ರಶ್ನೆ. ಮೆಮೊರಿಗೆ ಸಂಬಂಧಿಸಿದಂತೆ ಈ ಒಂದು ಕೆಳಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಗುರುಸಿ ಅಂತ ಕೊಟ್ಟಿದ್ದಾರೆ ನೋಡಿ. 73ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡಿದರೆ ಆಪ್ಷನ್ 2 ಎ ಸರಿ. ಇದು ರ್ಯಾಮ್ ಒಂದು ವಾಲಟೈಲ್ ಮೆಮೊರಿ ಆಗಿರುತ್ತದೆ ಮತ್ತು ಪ್ರೊಸೆಸರ್ ಮೂಲಕ ನೇರವಾಗಿ ಸಂಪರ್ಕವನ್ನು ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಬಿ ತಪ್ಪಾಗಿದೆ ನೋಡಿ ಮತ್ತು ಸಿ ಕರೆಕ್ಟ್ ಆಗಿದೆ. ರೋಮ್ ಎಂಬುದು ನಾನ್ ವಾಲಟೈಲ್ ಮೆಮೊರಿ ಆಗಿರುತ್ತದೆ ಮತ್ತು ಪ್ರೊಸೆಸರ್ ಮೂಲಕ ನೇರವಾಗಿ ಸಂಪರ್ಕ ಮಾಡಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟು 74ನೇ ಪ್ರಶ್ನೆ. ಗೂಗಲ್ ಡ್ರೈವ್ನ ಬಳಕೆದಾರರ ಪಾತ್ರಗಳ ಆಧಾರದ ಮೇಲೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿ ಮತ್ತು ತಪ್ಪು ಎಂದು ಗುರುತಿಸಿ ಅಂತ ಕೊಟ್ಟಿದ್ದಾರೆ ನೋಡಿ. 74ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ನೋಡಿ. ಎ ತಪ್ಪು ಆದರೆ ಬಿ ಸರಿ. ಎಡಿಟರ್ ಪಾತ್ರವು ಫೈಲ್ ಮಾಲೀಕರನ್ನು ಬದಲಾಯಿಸಲು ಅಥವಾ ಡಿಲೀಟ್ ಮಾಡಲು ಸಾಧ್ಯವಿಲ್ಲ. ಇದು ಸರಿಯಾಗಿರತಕ್ಕಂಥದ್ದು. ಎಪ್ಪತ್ತೈದನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ. ಎ ಟು ಎಂಟಿಟಿ. ಇನ್ನು ಡಿಸಿಷನ್ ಇದು ಆಪ್ಷನ್ 3 ರಿಲೇಷನ್ಗಾಗುತ್ತೆ. ಆಪ್ಷನ್ 4 ಆಗುತ್ತೆ. ಆಪ್ಷನ್ ಡಿ ಇದು ಆಪ್ಷನ್ 1 ಆಗ್ತಕ್ಕಂಥದ್ದು. ನೆಕ್ಸ್ಟ್ 76ನೇ ಪ್ರಶ್ನೆ. 76ನೇ ಪ್ರಶ್ನೆಗೆ ಸರಿ ಉತ್ತರ ಜಾರ್ ನೋಡಿ. ಓಕೆನಾ. ನೆಕ್ಸ್ಟ್ 77ನೇ ಪ್ರಶ್ನೆ. ಲಾಜಿಕ್ ಗೇಟ್ಗೆ ಸಂಬಂಧಪಟ್ಟಂತೆ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ ನೋಡಿ. 77ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಎ ಮತ್ತು ಸಿ ಸರಿಯಾಗಿದೆ. ಎ ಮತ್ತು ಸಿ ಸರಿಯಾಗಿದೆ. ಯಾಂಡ್ ಗೇಟನ್ನು ಅಂಕಗಣಿತದಲ್ಲಿ ಗುಣಾಕಾರ ಕ್ರಿಯೆಗೆ ಬಳಸುತ್ತಾರೆ. ಆರ್ ಗೇಟನ್ನು ಅಂಕಗಣಿತದಲ್ಲಿ ಸಂಕಲನ ಕ್ರಿಯೆಗೆ ಬಳಸತಕ್ಕಂಥದ್ದು. ಆದ್ದರಿಂದ 2 ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 78. ಈ ಕೆಳಗಿನ ಯಾವ ಹೇಳಿಕೆಗಳು ಇನ್ಕಾಗ್ನಿಟೋ ಮೋಡ್ ವೈಶಿಷ್ಟ್ಯವನ್ನು ಸರಿಯಾಗಿ ವಿವರಿಸುತ್ತದೆ ಎಂಬುದನ್ನು ನಿರ್ಧರಿಸಿ ಅಂತ ಕೊಟ್ಟಿದ್ದಾರೆ. 78ನೇ ಒಂದು ಪ್ರಶ್ನೆಗೆ ಸರಿ ಉತ್ತರ ನೋಡಿದ್ರೆ ಆಪ್ಷನ್ 3 ನೋಡಿ. ಎ ಮತ್ತು ಬಿ ಸರಿಯಾಗಿದೆ. ಬ್ರೌಸಿಂಗ್ ಹಿಸ್ಟ್ರಿಯನ್ನು ರೆಕಾರ್ಡ್ ಮಾಡುವುದಿಲ್ಲ, ಇದು ಸರಿಯಾಗಿದೆ. ಮತ್ತು ಆಪ್ಷನ್ ಬಿ ಒಂದೇ ಸಾಧನದಲ್ಲಿ ಬಹು ಲಾಗಿನ್ಗಳನ್ನು ಅನುಮತಿಸುತ್ತದೆ, ಇದು ಕೂಡ ಸರಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ಆಪ್ಷನ್ 3 ರೈಟ್ ಆನ್ಸರ್. 79ನೇ ಪ್ರಶ್ನೆ. ಕೆಳಗಿನ ಪದಗಳಿಗೆ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ, ಹೊಂದಿಸಿ ಬರಿ ಅಂತ ಕೊಟ್ಟಿದ್ದಾರೆ ನೋಡಿ. 79ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ. ಎ 3 ಟೆಸ್ಟೆಡ್ ಫೇರ್ ವೈರ್ ಅಂತ ಬರುತ್ತೆ. ಇದು 2 ಬಂಚ್ಗಳಷ್ಟು ತೆಳುವಾದ ತಾಮ್ರ ತಂತಿಗಳನ್ನು ಹೊಂದಿದೆ. ಇನ್ನು ಸ್ಯಾಟಿಲೈಟ್ ಕಮ್ಯುನಿಕೇಷನ್ ಅಂತ ಬರುತ್ತೆ. ಇದು ಆಪ್ಷನ್ 4 ಮೈಕ್ರೋವೇವ್ ರಿಲೇ ಸ್ಟೇಷನ್ಗಳನ್ನು ಬಳಸುತ್ತದೆ. ಆಕ್ಸಿಯಲ್ ಕೇಬಲ್ ಅಂತ ಬರುತ್ತೆ. ಇದು ಆಪ್ಷನ್ 1 ಆಗುತ್ತೆ ನೋಡಿ. ಇದು ಸೆಂಟ್ರಲ್ ಕಾಪರ್ ವೈರ್ ಒಳಗೊಂಡಿದೆ. ಇನ್ನು ಮೈಕ್ರೋವೇವ್ ಸಿಸ್ಟಮ್ ಇದು ಹೆಚ್ಚಿನ ಫ್ರೀಕ್ವೆನ್ಸಿ ರೇಡಿಯೋ ಸಿಗ್ನಲ್ಗಳನ್ನು ಬಳಸುತ್ತದೆ. ಆದ್ದರಿಂದ ಆಪ್ಷನ್ 3 ಸರಿಯಾಗಿರುತ್ತೆ 79ನೇ ಪ್ರಶ್ನೆಗೆ. ಇನ್ನು 80ನೇ ಪ್ರಶ್ನೆ. ಹೀಗೆ ಕೆಳಗೆ ನೀಡಿರತಕ್ಕಂಥ ಟ್ರಾನ್ಸ್ಮಿಷನ್ ಮೀಡಿಯಾಗಳನ್ನು ಅವುಗಳ ವೇಗಕ್ಕೆ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ. 80ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ. ರೇಡಿಯೋ ವೇವ್ಸ್ ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅನ್ಸಿಲ್ಡೆಡ್ ಟೆಸ್ಟೆಡ್ ಪೇರ್ ಹಾಗೂ ಆಕ್ಸಿಯಲ್ ಕೇಬಲ್, ಕೊನೆಯದಾಗಿ ಫೈಬರ್ ಆಪ್ಟಿಕಲ್ ಕೇಬಲ್ ಬರ್ತಕ್ಕಂಥದ್ದು. ಆಪ್ಷನ್ 3 ರೈಟ್ ಆನ್ಸರ್. ಇನ್ನು 81ನೇ ಪ್ರಶ್ನೆ. ಕಂಪ್ಯೂಟರ್ ವೃತ್ತಿಪರರು ಬೈನರಿಗಾಗಿ ಯಾವ 2 ಸಂಖ್ಯಾ ವ್ಯವಸ್ಥೆಗಳನ್ನು ಶಾರ್ಟ್ಕಟ್ ಸಂಕೇತಗಳಾಗಿ ಹೆಚ್ಚಾಗಿ ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ ನೋಡಿ. 81ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ಎ ಮತ್ತು ಸಿ ರೈಟ್ ಆನ್ಸರ್ ಆಗಿದೆ. ಆಕ್ಟಲ್ ಮತ್ತು ಡೆಸಿಮಲ್ ಅಲ್ಲ, ಹೆಕ್ಸಾಡೆಸಿಮಲ್. ನೆಕ್ಸ್ಟ್ 82ನೇ ಪ್ರಶ್ನೆ. ಸಾಫ್ಟ್ವೇರ್ ಇಂಜಿನಿಯರಿಂಗಲ್ಲಿ ಸಿಸ್ಟಮ್ನ ಅವಶ್ಯಕತೆಗಳನ್ನು ಮತ್ತು ಅದರ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಕ್ರಿಯೆಯನ್ನು ಡ್ಯಾಶ್ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. 82ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಸಿಸ್ಟಮ್ ಸ್ಟಡಿ ಆಗಿದೆ ನೋಡಿ. ಇನ್ನು 83ನೇ ಪ್ರಶ್ನೆ. ಯಾವ ಕಮಾಂಡನ್ನು ಫೈಲ್ ಪರ್ಮಿಷನ್ ಬದಲಾವಣೆ ಮಾಡಲು ಬಳಸುತ್ತಾರೆ ಅಂತ ಕೊಟ್ಟಿದ್ದಾರೆ. 83ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ಅಟ್ರಿಪ್, ಇದು ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ನೋಡಿ. ನೆಕ್ಸ್ಟ್ 84ನೇ ಪ್ರಶ್ನೆ. ಹೊಂದಿಸಿ ಬರಿ ಕೊಟ್ಟಿದ್ದಾರೆ ಪಟ್ಟಿ 1 ಮತ್ತು ಪಟ್ಟಿ 2. 84ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 1 ನೋಡಿ.
ಟ್ರೋಜನ್ ಇದು ಆಪ್ಷನ್ 3 ಬೆಸ್ಟ್ ಆಗುತ್ತೆ. ಹಾಗೂ ಸ್ಪೈವರ್ ಇದು ಆಪ್ಷನ್ B1 ಆಗುತ್ತೆ ನೋಡಿ, ಜಾಂಗೋ. ರೆಸಿಡೆಂಟ್ ವೈರಸ್ ಅಂತ ಬರುತ್ತೆ, ಇದು ರ್ಯಾಂಡ್ಯಾಕ್ಸ್ ಆಗುತ್ತೆ. ಅದೇ ರೀತಿಗೆ ಪಾಲಿಮಾರ್ಮಿಕ್ ವೈರಸ್ ಇದು ಆಪ್ಷನ್ 2 ಎಲ್ ಕರ್ನ್ ಆಗತಕ್ಕಂಥದ್ದು. ಆದ್ದರಿಂದ 84ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ನೆಕ್ಸ್ಟ್ 85ನೇ ಪ್ರಶ್ನೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೆಕ್ಷನ್ 66 ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ ನೋಡಿ. 85ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ಹ್ಯಾಕಿಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು 86ನೇ ಪ್ರಶ್ನೆ. ಕಂಪೈಲರ್ ಅಥವಾ ಅಸೆಂಬ್ಲರ್ನಿಂದ ಹೊರಬರುವ ಆಬ್ಜೆಕ್ಟ್ ಪ್ರೋಗ್ರಾಮನ್ನು ತೆಗೆದುಕೊಂಡು ಸದರಿ ಪ್ರೋಗ್ರಾಮ್ಗಳನ್ನು ಎಕ್ಸಿಕ್ಯೂಷನ್ಗೆ ತಯಾರು ಮಾಡುವ ಸಿಸ್ಟಮ್ ಸಾಫ್ಟ್ವೇರನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. 86ನೇ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಆಪ್ಷನ್ 3 ಲೋಡರ್ ನೋಡಿ, ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ 3 ಲೋಡರ್. ಇನ್ನು 87ನೇ ಪ್ರಶ್ನೆ. ಪ್ರಾಕ್ಸಿ ಸರ್ವರ್ಗೆ ಕುರಿತಾಗಿ ಕೊಟ್ಟಿದ್ದಾರೆ. 87ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 2 ನೋಡಿ, ಎ ಸರಿಯಾಗಿದೆ ಹಾಗೂ ಡಿ ಸರಿಯಾಗಿದೆ. ಪ್ರಾಕ್ಸಿ ಸರ್ವರ್ ಕ್ಲೈಂಟ್ IP ವಿಳಾಸವನ್ನು ಬಾಹ್ಯ ಸರ್ವರ್ನಿಂದ ಮರೆ ಮಾಡುತ್ತದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ ಪ್ರಾಕ್ಸಿ ಸರ್ವರ್ ಕ್ಯಾಶಿಂಗ್ ಮೂಲಕ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ಎ ಮತ್ತು ಡಿ ಸರಿಯಾಗಿದೆ, ಬಿ ಮತ್ತು ಸಿ ತಪ್ಪಾಗಿರ್ತಕ್ಕಂಥದ್ದು. ಆದ್ದರಿಂದ ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟ್ 88ನೇ ಪ್ರಶ್ನೆ ನೋಡೋಣ. 88ನೇ ಪ್ರಶ್ನೆಗೆ ಸರಿ ಉತ್ತರ ನೋಡಿದರೆ ಆಪ್ಷನ್ 2 ರೈಟ್ ಆನ್ಸರ್. TCP ಇದು ಒಂದು ನಿಮಿಷ. TCPಗೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ. ಒಂದೇ ನಿಮಿಷ, ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿ. TCP ಅನ್ನುವುದು ಸಿಗೆ ಸರಿಯಾದ ಉತ್ತರ. ನೆಟ್ವರ್ಕ್ ಮೂಲಕ ಡೇಟಾ ಮತ್ತು ಸಂದೇಶಗಳನ್ನು ತಲುಪಿಸುವ ಹಾಗೂ ಬಳಸುವ ಸ್ಟ್ಯಾಂಡರ್ಡ್ ಕಮ್ಯುನಿಕೇಷನ್ ಪ್ರೋಟೋಕಾಲ್ ಆಗಿದೆ. ಇನ್ನು D3 ನೋಡಿ, ಅದೇ ರೀತಿಗೆ ಎರಡನೇದು ಡಿ ಆಗುತ್ತೆ. ಓಕೆನಾ. SSS ಅಂತ ಆಗುತ್ತೆ ನೋಡಿ, ಇದು ಅಸುರಕ್ಷಿತ ನೆಟ್ವರ್ಕ್ನಲ್ಲಿನ ಎರಡು ಹೋಸ್ಟ್ಗಳ ನಡುವೆ ಸುರಕ್ಷಿತ ಎನ್ಕ್ರಿಪ್ಟೆಡ್ ಸಂಪರ್ಕವನ್ನು ಒದಗಿಸುವ ಪ್ರೋಟೋಕಾಲ್ ಆಗಿದೆ. ಇನ್ನು FTP ಅನ್ನುವುದು ಆಪ್ಷನ್ ಬಿ ಆಗುತ್ತೆ ನೋಡಿ, ಫೈಲ್ಗಳನ್ನು ಒಂದು ಹೋಸ್ಟ್ನಿಂದ ಇನ್ನೊಂದು ಹೋಸ್ಟಿಗೆ ಒಂದು ವರ್ಗಾಯಿಸಲು ಬಳಸುವ ಪ್ರೋಟೋಕಾಲ್ ಆಗಿದೆ. ಇನ್ನು ಟೆಲ್ನೆಟ್ ಅನ್ನುವುದು ರಿಮೋಟ್ ಸಿಸ್ಟಮ್ಗಳಲ್ಲಿ ಲಾಗಿನ್ಗಳನ್ನು ಹೊಂದಿರುವ ಜನರು ಬಳಸುವಂಥ ಪ್ರೋಟೋಕಾಲ್ ಆಗಿದೆ. ನೆಕ್ಸ್ಟ್ 89ನೇ ಪ್ರಶ್ನೆ. ಈ ಯಾವ ಚಿಹ್ನೆಯನ್ನು ಗೂಗಲ್ ಶೀಟ್ನ ಫಾರ್ಮುಲಾದಲ್ಲಿ ಅಬ್ಸಲ್ಯೂಟ್ ಸೆಲ್ ರೆಫರೆನ್ಸ್ಗಾಗಿ ಬಳಸಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ ಡಾಲರ್ ಸೈನ್ ಆಗುತ್ತೆ ನೋಡಿ. ನೆಕ್ಸ್ಟ್ 90ನೇ ಪ್ರಶ್ನೆ. ಮೂಲ ಪ್ಲೇನ್ ಟೆಕ್ಸ್ಟನ್ನು ಉತ್ಪಾದಿಸಲು ಡಿಸ್ಕ್ರಿಪ್ಷನ್ ಅಲಾಗರಿದಮ್ ಅನ್ನು ಮತ್ತು ಡ್ಯಾಶನ್ನು ಸ್ವೀಕರಿಸುತ್ತದೆ ಅಂತ ಕೊಟ್ಟಿದ್ದಾರೆ. 90ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 2 ಸೈಫರ್ ಟೆಕ್ಸ್ಟ್ ಆ್ಯಂಡ್ ಮ್ಯಾಚಿಂಗ್ ಕೀ. ನೆಕ್ಸ್ಟು 91ನೇ ಪ್ರಶ್ನೆ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 A3. ಒಂದಕ್ಕೆ ಮ್ಯಾಗ್ನೆಟಿಕ್ ಡ್ರಮ್ ಮತ್ತು ಮ್ಯಾಗ್ನೆಟಿಕ್ ಟೇಪ್ ಆಗುತ್ತೆ. B1 ಆಗುತ್ತೆ ನೋಡಿ, ಮ್ಯಾಗ್ನೆಟಿಕ್ ಕೋರ್ ಆಗುತ್ತೆ. C4 ಆಗುತ್ತೆ ನೋಡಿ, ಸೆಮಿ ಕಂಡಕ್ಟರ್. ಇನ್ನು 4th ಒನ್ ಸಿಲಿಕಾನ್ ರ್ಯಾಮ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ 92ನೇ ಪ್ರಶ್ನೆ. 92ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ, ಎ ಮತ್ತು ಬಿ ಕೂಡ ಸರಿಯಾಗಿದೆ. ಸೂಪರ್ ಕಂಪ್ಯೂಟರ್ಗಳ ಹೆಸರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವುದು ಸರಿಯಾಗಿದೆ? ಫಿನಾಟ್ ಮತ್ತು ಸಮಿಟ್ ಎರಡು ಕೂಡ ಸರಿಯಾಗಿದೆ ನೋಡಿ. ನೆಕ್ಸ್ಟು 93ನೇ ಪ್ರಶ್ನೆ. ಪ್ರೊಡಕ್ಟಿವಿಟಿ ಟೂಲ್ಸ್ನ ಕಾರ್ಯಗಳಿಗೆ ಸಂಬಂಧಿಸಿದಂತೆ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 93ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 2 ನೋಡಿ, A4 ಆಗುತ್ತೆ. ಕಾರ್ಟಿಫ್ಲೈ ಇದು ಫ್ರೀ ಟೈಮ್ ಟ್ರ್ಯಾಕರ್ ವಿತ್ ರೋಬಸ್ಟ್ ಫೀಚರ್ಸ್ ಅಂತ ಬರುತ್ತೆ. ಅದೇ ರೀತಿಯಾಗಿ B1 ಟ್ರಿಲೋ ಇದು ವಿಜುವಲ್ ಆರ್ಗನೈಸೇಷನ್ ಫಾರ್ ಮ್ಯಾನೇಜಿಂಗ್ ಪ್ರಾಜೆಕ್ಟ್ ಆಗ್ತಕ್ಕಂಥದ್ದು. ಇನ್ನು ಜೂಮ್ ಎನ್ನುವುದು ಮೀಟಿಂಗ್ಗೆ ವಿಡಿಯೋ ಕಾನ್ಫರೆನ್ಸ್ಗೆ ಮಾಡುವಂಥ ವೇದಿಕೆ ಆಗಿದೆ. ಇನ್ನು ಕ್ಲಿಕ್ ಅಪ್ ಅಂತ ಬರುತ್ತೆ, ಇದು ಟು ಡೂ ಲಿಸ್ಟ್ನಲ್ಲಿ ಟೈಮ್ ಬ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ. ಆದ್ದರಿಂದ ಆಪ್ಷನ್ 2 ರೈಟ್ ಆನ್ಸರ್. ನೆಕ್ಸ್ಟು 94ನೇ ಪ್ರಶ್ನೆ. ಕಚೇರಿ ಕಾರ್ಯಕ್ಷೇತ್ರದಲ್ಲಿ ಕೀ ಫಾರ್ಮೆನ್ಷನ್ ಇಂಡಿಕೇಟರ್ KPIಗೆ ಡ್ಯಾಶ್ ಒಂದು ಉದಾಹರಣೆ ಆಗಿದೆ ಅಂತ ಕೊಟ್ಟಿದ್ದಾರೆ. 94ನೇ ಪ್ರಶ್ನೆ ಸರಿ ಉತ್ತರ ಆಪ್ಷನ್ 4 ಪ್ರಾಫಿಟ್ ಮಾರ್ಜಿನ್ ರೈಟ್ ಆನ್ಸರ್. ಇನ್ನು 95ನೇ ಪ್ರಶ್ನೆ. 95ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ, A3. ಇದು ಪಠ್ಯದ ಗಾತ್ರವನ್ನು ಒಂದರಷ್ಟು ಹೆಚ್ಚಿಸುತ್ತದೆ. ಇನ್ನು Ctrl+Shift+F6 ಎನ್ನುವುದು ಇದು ಮತ್ತೊಂದು ತೆರೆದ MS Word ಡಾಕ್ಯುಮೆಂಟಿಗೆ ಬದಲಾಯಿಸುತ್ತದೆ. ಇನ್ನು Ctrl+5 ಇದು 1.5 ಸಾಲಿನ ಅಂತರ ಆಗ್ತಕ್ಕಂಥದ್ದು. ಅದೇ ರೀತಿಯಾಗಿ Shift+F2 ಇದು ತೆರೆದ ಡಾಕ್ಯುಮೆಂಟನ್ನು ಸೇವ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ 96ನೇ ಪ್ರಶ್ನೆ. ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ ನೋಡಿ. 96ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 1 ನೋಡಿ, A3. MS ಪಬ್ಲಿಷರ್ ಇದು ನ್ಯೂಸ್ ಪೇಪರ್ ಲೇಔಟ್ ಮಾಡುತ್ತೆ. ಅದೇ ರೀತಿಯಾಗಿ MS ಆಕ್ಸೆಸ್ ಇದು ಡಾಟಾಬೇಸ್ ಪ್ರೋಗ್ರಾಮ್ ಆಗಿದೆ. MS ವಿಜುವ ಇದು ಸೇಫಿಂಗ್ ಪ್ರೋಗ್ರಾಮ್ ಆಗ್ತಕ್ಕಂಥದ್ದು. ಇನ್ನು MS ಫ್ರಂಟ್ ಪೇಜ್ ಇದು HTML
ಎಲ್ ಪ್ರೋಗ್ರಾಮ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ 97. MS ವರ್ಡ್ನಲ್ಲಿ ಪಠ್ಯಕ್ರಮ ಮತ್ತು ಚಿತ್ರವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮೌಸ್ ಮುಖಾಂತರ ಸ್ಥಳಾಂತರಿಸುವಂಥ ಹಂತಗಳನ್ನು ಜೋಡಿಸಿ ಅಂತ ಕೊಟ್ಟಿದ್ದಾರೆ. 97ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 4 ನೋಡಿ. ಕ್ಲಿಕ್ ಆಗುತ್ತೆ, ಹೋಲ್ಡ್ ಆಗುತ್ತೆ, ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತಕ್ಕಂಥದ್ದು. ಇನ್ನು 98ನೇ ಪ್ರಶ್ನೆ, MS ಪವರ್ ಪಾಯಿಂಟ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಆಪ್ಷನ್ 4 ABCD 4 ಕೂಡ ಸರಿಯಾಗಿದೆ. MS ಪವರ್ ಪಾಯಿಂಟನ್ನು ಚಿತ್ರಗಳಿಗಾಗಿ ಕ್ಲಿಪ್ ಆರ್ಟ್ ಆಗಿ ಬಳಸ್ತಕ್ಕಂಥದ್ದು. ಇನ್ನು ಚಲನೆಗೆ ಅನಿಮೇಷನ್ ಬಳಸುವುದು, ಕಾರ್ಯಕ್ರಮಗಳನ್ನು ನಿರ್ವಹಿಸಲು ಯಾಂತ್ರೀಕರಣವನ್ನು ಬಳಸಬಹುದು ಹಾಗೂ ಧ್ವನಿ ಪರಿಣಾಮಗಳನ್ನು ಶಬ್ದಗಳಿಗೆ ಬಳಸಬಹುದು. ನೆಕ್ಸ್ಟು 99ನೇ ಪ್ರಶ್ನೆ, ಕಾರ್ಯಕ್ಷಮತೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಸರಿ ಅಂತ ಕೊಟ್ಟಿದ್ದಾರೆ ಮತ್ತು ತಪ್ಪು ಅಂತ ಕೊಟ್ಟಿದ್ದಾರೆ ನೋಡಿ. 99ನೇ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ 3 ನೋಡಿ. A ಸರಿ, B ಸರಿಯಾಗಿದೆ. BIOS ನಿಧಾನವಾದ ಬೂಟ್ ಸಮಯ ಮತ್ತು ಸೀಮಿತ ಹಾರ್ಡ್ವೇರ್ ಬೆಂಬಲವನ್ನು ಹೊಂದಿದೆ. UEFI ಎಂಬುದು ವೇಗವಾದ ಬೂಟ್ ಸಮಯವನ್ನು ಹೊಂದಿದೆ ಮತ್ತು ಆಧುನಿಕ ಹಾರ್ಡ್ವೇರ್ಗಳಿಗೆ ಅತ್ಯುತ್ತಮವಾಗಿದೆ. ಎರಡೂ ಕೂಡ ಸರಿಯಾಗಿದೆ ನೋಡಿ. ಇನ್ನು ಕೊನೆಯ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ನೋಡಿ. A3 ಆಗುತ್ತೆ. ಇಂಪ್ಯಾಕ್ಟ್ ಪ್ರಿಂಟರ್ ಇದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್. ನಾನ್ ಇಂಪ್ಯಾಕ್ಟ್ ಪ್ರಿಂಟರ್ ಅನ್ನೋದು ಲೇಸರ್ ಪ್ರಿಂಟರ್ ಆಗಿದೆ. ಇನ್ಪುಟ್ ಸಾಧನ ಅನ್ನೋದು ಸ್ಕ್ಯಾನರ್ ಆಗಿದೆ. ಅದರಿಂದ ಆಪ್ಷನ್ 2 ರೈಟ್ ಆನ್ಸರ್. ಇದೇ ರೀತಿಯಾಗಿ ನಮ್ಮ ಒಂದು ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್.